ಏನಿರುತ್ತೆ ನಿಮಗೆ ಫಸ್ಟ್ ಏನಿದೆ ಆರ್ ಸಿ ಸಿ ಸ್ಲ್ಯಾಬ್ ಈಗ ಆಲ್ರೆಡಿ ತೊಗೊಂಡಿದ್ವಿ 3.75 ಲೋಡ್ ಡ್ಯೂ ಟು ಆರ್ ಸಿ ಸ್ಲ್ಯಾಬ್ ಆಗಿದೆ. ಸೊ ಲೋಡ್ ಡ್ಯೂ ಟು ಸೀಲಿಂಗ್ ಪ್ಲಾಸ್ಟರ್ ಪ್ಲಸ್ ಲೋಡ್ ಡ್ಯೂ ಟು ಸ್ಕ್ರಿಡ್ ಅಂದರೆ ಅದರಲ್ಲಿ ಏನಿರುತ್ತೆ ಸಿಮೆಂಟ್ ಪ್ಲಸ್ ಸ್ಯಾಂಡ್ ಅಷ್ಟೇ ಇರುತ್ತೆ. ಹಾಂ, ಸಿಮೆಂಟ್ ಸ್ಯಾಂಡ್ ಅಗ್ರಿಗೇಟ್ ಇರಲ್ಲ. ಅಗ್ರಿಗೇಟ್ ಫೈನ್ ಅಗ್ರಿಗೇಟ್ ಮತ್ತು ಸಿಮೆಂಟ್ ಇರುತ್ತೆ. ಅದು ಇದು ನೀವು ಕೋರ್ಸ್ ಹಾಕಿದ್ರೆ ಇದು ಮಾಡೋಕ್ಕೆ ಬರಲ್ಲ, ಏನಂದರೆ ಟೈಲ್ಸ್ ಪ್ಲೇ ಮಾಡೋಕ್ಕಾಗಲ್ಲ. ಸೊ ಅದಷ್ಟೇ ಇರುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಟೈಲ್ಸ್ ಬರುತ್ತೆ. ಓಕೆ, 12 mm ತೊಗೊಂಡಿದ್ದೀನಿ. ಅದು ಕಡಿಮೆ ಬರುತ್ತೆ, ಇನ್ನು 25 1 ಇಂಚ್ ಭಾಳ ಆಗುತ್ತೆ. ಅಷ್ಟು ಅದಕ್ಕಿಂತ ಕಡಿಮೆ ಬರುತ್ತೆ. ನಾನು ಕನ್ಸಿಡರ್ ಮಾಡೋದಕ್ಕಿಂತ ಕಡಿಮೆ ಬರುತ್ತೆ. 10 mm ಆ ಥರ ಬರುತ್ತೆ. 25 ಅಂದರೆ ಸ್ವಲ್ಪ ಇಲ್ಲ ಟೈಲ್ಸ್ ಅಲ್ಲ, ಅದು ಸುಮ್ಮನೆ ಆ್ಯರೋಕೆ ಇದು ಟೈಲ್ಸ್ ಪ್ಲಸ್ ಇದು. ಸೊ ಇದು ಡೆನ್ಸಿಟಿ ಬಂದು ಗ್ರಾನೈಟ್ ಏನು ಕಟ್ ಪೀಸ್ ಅಂತ ಬರುತ್ತೆ. 2 ಗ್ರಾನೈಟ್ ಇರುತ್ತೆ ಆ್ಯಕ್ಚುಲಿ. 1 ಇಂಚ್ ಗ್ರಾನೈಟ್ ಇದ್ದರೆ ಅದು 25 mm ತೊಗೋಬೇಕು. ಸೊ ಇದು ಕಟ್ ಪೀಸ್ ಗ್ರಾನೈಟ್ ಅಂತ ಇಟ್ಕೊಳ್ಳಿ. ಕಟ್ ಪೀಸ್ ಗ್ರಾನೈಟ್ ಅಂತ ಸಿಗುತ್ತೆ. ಹಾಂ, ಕಟ್ ಪೀಸ್ ಅಂದರೆ ಪೀಸ್ ಆಗಿರುತ್ತೆ ಒಂದು. ಅಲ್ಲ 1 feet by 1 feet ಕಲ್ಲು ಸಿಗ್ತವೆ ನಿಮಗೆ. ಹಾಂ, ಚಿಕ್ಕ ಪೀಸ್ ಬರುತ್ತೆ, ಅದು ಕಟ್ ಪೀಸು. ಇನ್ನೊಂದು ಏನು ಬರುತ್ತೆ, ಫುಲ್ ಸ್ಲ್ಯಾಬ್ ಸಿಗುತ್ತೆ. ಹಾಂ, ಅದು 4 feet by ಎಷ್ಟೋ ಒಂದು ಇದಿರುತ್ತೆ, ಅದು ಸ್ಲ್ಯಾಬ್ ಟೈಪ್ ಇರುತ್ತೆ. ಅದು 1 ಇಂಚ್ ಇರುತ್ತೆ. ಸೊ ಅದು 1 ಇಂಚ್ ಇರುತ್ತೆ. ಅದು ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಕು. ಓಕೆ, ನಾನು ಕನ್ಸಿಡರ್ ಮಾಡ್ತಿರೋದೀಗ 12 mm ಗ್ರಾನೈಟ್, 12 mm ಥಿಕ್ ಟೈಲ್ಸು, ಅದೇ ಗ್ರಾನೈಟ್ ಅಂತ. ಅದು ಡೆನ್ಸಿಟಿ ಬಂದು 28 kN/m³. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ. ಸೊ ಇಲ್ಲ, 1/2 ಇಂಚ್ 12 ಇಂಚ್ 12 mm. ಅಲ್ಲಲ್ಲ 12, ಅದು ವೇಟ್ ಅಷ್ಟಿರುತ್ತೆ. 28 kN/m³. 1 m³. ಡೆಪ್ಸಿ ಕಾನ್ಸ್ಟೆಂಟ್ ಅಂದರೆ 1 m³ ಅಷ್ಟು ನೀವು ಗ್ರಾನೈಟ್ ಏನಾದರೂ ಪ್ಲೇಸ್ ಮಾಡಿ, ಈ 1 m by 1 m by 1 m ಗ್ರಾನೈಟ್ನ ಪ್ಲೇಸ್ ಮಾಡಿದ್ರೆ, ಒಂದು ಬಾಕ್ಸ್ ಟೈಪ್ ಅಲ್ಲಿ ಮಾಡಿದರೆ, ಅರೇಂಜ್ಮೆಂಟ್ ಮಾಡಿದ್ರೆ, ಅದು 28,000 ಇರುತ್ತೆ. 28 kN ಇರುತ್ತೆ ಅದು. ಅದೇ ಗ್ರೂಪ್ ಆಫ್ ಕಲ್ಸ್ ಏನಿರ್ತಲ್ಲ, ಕಲ್ಲು ಒಂದ್ರ ಮೇಲೆ ಒಂದಿಟ್ಟರೆ 28 kN ಇರುತ್ತೆ. ಸೊ ನಾವು 12 mm ಬರೀ ಒಂದ್ರದ್ದು ಎಷ್ಟು ಇರುತ್ತೆ ನೋಡ್ಕೋಬೇಕು. ಸೊ ಅದು ಮಾಡಬೇಕಂದ್ರೆ ಥಿಕ್ನೆಸ್ ಇಂಟು ಡೆನ್ಸಿಟಿ. ಸೊ ನಮ್ಮ ಥಿಕ್ನೆಸ್ mm ಇದೆ. ಸೊ 12 / 1000 ಮಾಡಿದ್ರೆ ಮೀಟ್ರಲ್ಲಿ ಕನ್ವರ್ಟ್ ಆಗುತ್ತೆ. ಇಂಟು 28 ಮಾಡಿದ್ರೆ 0.34 ಬರುತ್ತೆ ವ್ಯಾಲ್ಯೂ. ಓಕೆ, ಇದು ಗೊತ್ತಾಯ್ತಲ್ಲ? 0. ಅದೇ ಥಿಕ್ನೆಸ್ ಇಂಟು ಡೆನ್ಸಿಟಿ. ಸೊ ಥಿಕ್ನೆಸ್ mm ಇದೆ, ಅದಕ್ಕೆ ಡಿವೈಡ್ ಬೈ 1000 ಮಾಡಿ ಮೀಟ್ರಲ್ಲಿ ಮಾಡಿದ್ದೀನಿ. ಮಲ್ಟಿಪ್ಲೈಡ್ ಬೈ 28 kN/m³. 0.34 kN/m² ಬರುತ್ತೆ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಸ್ಕ್ರಿಡ್ ಏನಿದೆ 25 mm ಇದೆ, 1 ಇಂಚು 25 mm. ಸೊ ಇದ್ರ ಡೆನ್ಸಿಟಿ ಬಂದು 20. ಅದು ಕನ್ಸಿಸ್ಟಿಂಗ್ ಆಫ್ ಸ್ಯಾಂಡ್ ಆ್ಯಂಡ್ ಸಿಮೆಂಟ್ ಓನ್ಲಿ. ಓಕೆ, ಮತ್ತು ಇಲ್ಲಿ ಕೆಳಗಡೆ ಪ್ಲಾಸ್ಟರ್, ಸೀಲಿಂಗ್ ಪ್ಲಾಸ್ಟರ್ ಇದೆ, ಇದ್ರದ್ದು ಒಂದು 15 mm ಇರುತ್ತೆ ಅದು ಥಿಕ್ನೆಸ್ ಆಲ್ಮೋಸ್ಟ್. ಹಲೋ, ಹಾಂ, ಈ ಸೀಲಿಂಗ್ ಪ್ಲಾಸ್ಟರ್ ಏನಿರುತ್ತಲ್ಲ ಆಲ್ಮೋಸ್ಟ್ 15 mm, ಅದಕ್ಕಿಂತ ಕಡಿಮೆ ಇರುತ್ತೆ. ಬಟ್ ಅಪ್ರಾಕ್ಸಿಮೇಟ್ ನಾನು 15 mm ತೋತಿರೋದು. ಸೊ ಸಿಮೆಂಟ್ ಪ್ಲಾಸ್ಟರ್ ಇರುತ್ತೆ ಅಷ್ಟೇ. ಸಿಮೆಂಟ್ ಹಿಂಗೆ ಇದು ಮಾಡ್ತಾರೆ ಅಷ್ಟೇ, ಸ್ಪ್ರೇ ಮಾಡ್ತಾರೆ ಮೇಲೆ. ಅದು ಇದಕ್ಕೆ RCC ಸ್ಲ್ಯಾಬ್ಗೆ ಹಿಂಗೆ ಉಪ್ತಾರೆ ಅಷ್ಟೇ ಮೇಲೆ. ಅದು ಇನ್ನೂ ಕಡಿಮೆ ಇರುತ್ತೆ, 15 mm ಇರಲ್ಲ. ಬಟ್ ಅಪ್ರಾಕ್ಸಿಮೇಟ್ 15 ಅಂತ ಇಟ್ಕೊಳ್ಳೋಣ. ಸೊ 20 kN/m³. ಓಕೆ, ಸೊ ನಮ್ಮ ಓವರಾಲ್ ಏನಾಗುತ್ತೆ, ಇದೆರಡು ಡೆನ್ಸಿಟಿ ಸೇಮ್ ಇದೆ, 20-20. ಹಾಂ, ಇದ್ರದ್ದು 20-20 ಅದನ್ನ ಕಾಮನ್ ತೆಗಿಬೋದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇವೆರಡು ಆ್ಯಡಪ್ ಮಾಡ್ಕೊಂಡ್ಬಿಡ್ತೀನಿ. 25 + 15 40 mm ಬರುತ್ತೆ ನನಗೆ. 40 mm. ಸೊ 40 / 1000 ಇಂಟು ಡೆನ್ಸಿಟಿ 20, 0.8. ಓಕೆ, ಸೊ ಎರಡು ಸೇರಿಸಿದ್ರೆ 0.34 + 0.8, 1.15. ಓಕೆ, ಇದು ಎಲ್ಲಿರುತ್ತಂದರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಇರುತ್ತೆ, ರೂಫಲ್ಲಿ ಇರಲ್ಲ ಈ ಲೋಡು. ಹಾಂ, ಟೆರೆಸಲ್ಲಿ ಇಲ್ಲ. ಟೆರೆಸ್ ಮೇಲೆ ಬೇರೆ ಲೋಡ್ ಬರುತ್ತೆ. ಅದು ಕಡಿಮೆ ಆಗ್ಬೋದು, ಹೆಚ್ಚು ಆಗ್ಬೋದು, ನಿಮ್ಮ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡೆಂಟ್. ಸೊ ಈ ಲೋಡ್ ಅಸೈನ್ ಮಾಡ್ತೀನಿ ನೋಡಿ. ಫಸ್ಟ್ ಲೋಡ್ ಡ್ಯೂ ಟು ಫ್ಲೋರ್ ಫಿನಿಶ್ ಅಸೈನ್ ಮಾಡ್ತೀನಿ ಈಗ. ಓಕೆ ಓಕೆ ಸೊ ಗೋ ಟು ಜನರಲ್, ಲೋಡ್ ಆ್ಯಂಡ್ ಡೆಫಿನಿಷನ್.
ಸೊ ಲೋಡ್ ಕೇಸ್ ಡೀಟೇಲ್ ಇದೆಲ್ಲ ಡೆಡ್ ಲೋಡಲ್ಲಿ ಬರುತ್ತೆ. ಲೈವ್ ಲೋಡಲ್ಲಿ ಮುಗಿದು ನಿನ್ನೆ ಮಾಡಿದ್ವಲ್ಲ ಅಷ್ಟೇ ಲೈವ್ ಲೋಡಲ್ಲಿ ಬರುತ್ತೆ ಅಷ್ಟೇ. ಎಲ್ಲ ಬರೀ ಡೆಡ್ ಲೋಡಲ್ಲಿ ಬರ್ತೀನಿ ಮೇಲೆ. ಓಕೆ, ನಿನ್ನೇನು ಮಾಡಿದ್ವಿ? ಸೆಲ್ಫ್ ವೇಟ್ ಆಫ್ ಬೀಮ್ ಆ್ಯಂಡ್ ಕಾಲಮ್, ಸೆಲ್ಫ್ ವೇಟ್ ಆಫ್ ಸ್ಲ್ಯಾಬ್ ಮಾಡಿದ್ವಿ. ಹಾಂ, ಸೊ ಬರೀ ಸೆಲ್ಫ್ ವೇಟ್ ಆಫ್ ಫ್ರೇಮ್ ಸ್ಟ್ರಕ್ಚರ್ ತೊಗೊಂಡಿದ್ವಿ ನಿನ್ನೆ. ಅಂದರೆ ಕಾಲಮ್ ಬೀಮ್ ಮತ್ತು ಸ್ಲ್ಯಾಬ್ ತೊಗೊಂಡಿದ್ವಿ. ಬಟ್ ಇನ್ನು ಕನ್ಸಿಡರ್ ಮಾಡಿದ್ದಿಲ್ಲ, ಏನದು ಟೈಲ್ಸ್ ವೇಟ್ ತೊಗೊಂಡಿದ್ದಿಲ್ಲ. ಟೈಲ್ಸ್ ವೇಟ್ ತೊಗೊಂಡಿದ್ದಿಲ್ಲ, ಅದನ್ನ ಇವತ್ತು ಇನ್ಕ್ಲೂಡ್ ಮಾಡ್ತೀನಿ. ಸೊ ಡೆಡ್ ಲೋಡ್ ಹೋಗಿ, ಸೊ ನನಗೆ ರೇಂಜ್ ಏನು ಬರುತ್ತೆ ಫಸ್ಟ್ ಇಲ್ಲಿ ಏನಿದೆ ಡಬಲ್ ಕ್ಲಿಕ್ ಮಾಡಿದ್ರೆ y is equal to 1.5, y is equal to 4.5. ಸೊ 1.5 to 4.5 ರೇಂಜ್ ಆಗುತ್ತೆ. ಹಾಂ, ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್. ಸೊ ಗೋ ಟು ಡೆಡ್ ಲೋಡ್, ಆ್ಯಡ್. ಸೊ ಇಲ್ಲಿ ಸೇಮ್ ಆಪ್ಷನ್ ಫ್ಲೋರ್ ಲೋಡ್ ಸೇಮ್ ಫ್ಲೋರ್ ಲೋಡ್. ಸೊ ಪ್ರೆಷರ್ ಈಕ್ವಲ್ ಟು ಮೈನಸ್ 1.15. ಹಾಂ, 15. ಇಟ್ ರೇಂಜಸ್ ಫ್ರಮ್ 1.5 to 4.5. ಸೊ ಇದು 0 to 12, 0 to 9. ಎಸ್, ಇದು ಆ್ಯಡ್ ಅಪ್ ಆಗಿರುತ್ತೆ ಎಕ್ಸ್ಟ್ರಾ. ಸೊ ಇಲ್ಲಷ್ಟೇ ಆಗಿದೆ ಅದು. ಓಕೆ, ನೆಕ್ಸ್ಟ್ ನನಗೆ ಇನ್ನೊಂದು ಲೋಡ್ ಬರುತ್ತೆ, ರೂಫ್ ಲೋಡಲ್ಲಿ ಬರುತ್ತೆ ಇನ್ನೊಂದು. ಸೊ ರೂಫ್ ಲೋಡ್ ಏನು ಬರುತ್ತೆ ನೆಕ್ಸ್ಟು? ಹಾಂ, ಸ್ಲೋಪ್. ಸ್ವಲ್ಪ ಸ್ಲೋಪ್ ಇರುತ್ತೆ ಇದು. ಝೂಮ್ ಆಗಲ್ಲ, ಆಗ್ತಿದೆ. ಸೊ ಲೋಡ್ ಎಟ್ ರೂಫಲ್ಲಿ ಏನಿರುತ್ತೆ, ವಾಟರ್ ಡ್ರೈನ್ ಆಗಬೇಕಂತೇಳಿ ನಿಮಗೆ ಈ ಕಡೆ 2 ಇಂಚ್ ಇರುತ್ತೆ, ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಇದೆಯಲ್ಲ, ಈ ಕಡೆ 1 ಇಂಚ್ ಮಾಡಿರ್ತಾರೆ. ಸೊ ಇದು ಎವರೇಜ್ ಆಗಿ ಇಟ್ಕೊಂಡ್ರೆ 1.5 ಇಂಚ್. ಸೊ ಅದೇ 25.4 ಪ್ಲಸ್ 50. ಹಾಂ, ಎವರೇಜ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕಾದ್ರೆ ನೀವು ಎವರೇಜ್ 1.5, 1 ಇಂಚ್ ಈ ಕಡೆ, 2 ಇಂಚ್ ಈ ಕಡೆ. ಸೊ ಎರಡು ಇದು ಮಾಡಿದ್ರೆ ಅಪ್ರಾಕ್ಸಿಮೇಟ್ ನಮಗೆ 40 mm ಬರುತ್ತೆ. ಸೊ ಎವರೇಜ್ ಬಂದು 40 mm. ಅದು ಡಿಪೆಂಡೆಂಟ್ ಅವ್ರು ಲೋಕಲ್ ಕನ್ಸ್ಟ್ರಕ್ಷನ್ ಅವ್ರು ಹೆಂಗೆ ಮಾಡ್ತಿರ್ತಾರೆ ಅದ್ರ ಮೇಲೆ ಮಾಡ್ತಾರೆ. ಇದು ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಡ್ರೈನ್ ಇಲ್ಲ, ಹಂಗೇನಿಲ್ಲ. ಅಂದರೆ ಈ ಥರ ಮಾಡ್ತಾರೆ, ನಮ್ಮ ಕಡೆ ಈ ಥರ ಪ್ರಾಕ್ಟೀಸ್ ಮಾಡ್ತಾರೆ, ನಾವು ಆ ಬೇಸಿಸ್ ಮೇಲೆ ಹೇಳ್ತಿರೋದು ಅಷ್ಟೇ. ಅಲ್ಲ, ಒಬ್ಬೊಬ್ರು ಸ್ಲೋಪ್ ಕಡಿಮೆ ಕೊಡ್ತಾರೆ. ಅದು 50% ಇದೆ, ಇದು ಒಂದು ಆ ಕಡೆ ಈ ಕಡೆ. ಇದು ಭಾಳ ಅಂದರೆ ನೀರು ನಿಲ್ಲಲ್ಲ, ಕಂಪ್ಲೀಟ್ ಹೋಗ್ಬಿಡುತ್ತೆ. ಸೊ ಇದ್ರ ಒಬ್ಬೊಬ್ರು ಕಡಿಮೆನೂ ಮಾಡ್ತಾರೆ. ಇಲ್ಲಿ 1.5 ಮಾಡಿ 1 ಮಾಡ್ತಾರೆ, ಅದು ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲೇನಿರುತ್ತೆ, ಎವರೇಜ್ ಆಗಿ 40 mm ಆಗುತ್ತೆ ಅಂತ ಇಟ್ಕೋತೀನಿ ನಾನು. ಸೊ 40 ಡಿವೈಡೆಡ್ ಬೈ 1000 ಇಂಟು ಅದ್ರ ಡೆನ್ಸಿಟಿ ಬಂದು 24. ಅದರಲ್ಲಿ RCC ಇರಲ್ಲ, ಅಲ್ಲಲ್ಲ, ಅದು RCC ಇರಲ್ಲ. ಹಾಂ, ಅದು ಸೀಲಿಂಗ್ ಪ್ಲಾಸ್ಟರ್ ಮತ್ತು ಟೇಪರ್ಡ್ ಸ್ಲ್ಯಾಬ್ ಇದೆಯಲ್ಲ, ಅವೆರಡು ವೇಟ್ ಕನ್ಸಿಡರ್ ಮಾಡ್ಬೇಕು ನಾನು. ಸೊ ಡ್ಯೂ ಟು ದಿಸ್ ಲೋಡ್ ಏನಿದೆ 40 ಡಿವೈಡೆಡ್ ಬೈ 1000 ಇಂಟು 24. ಸೊ 0.96. ಇದು 24 ಬಂದ್ಬಿಟ್ಟು ಡೆನ್ಸಿಟಿ ಆಫ್ ದ ಟೇಪರ್ಡ್ ಸ್ಲ್ಯಾಬ್. ಅಲ್ಲಿ ಅದು ಸ್ಟೀಲ್ ಇರಲ್ಲ ಅದರಲ್ಲಿ. ಹಲೋ, ಅದರಲ್ಲಿ ಸ್ಟೀಲ್ ಇರಲ್ಲ, ಅದಕ್ಕೆ 24 ಮಲ್ಟಿಪ್ಲೈ ಮಾಡ್ತೀವಿ. ಗೊತ್ತಾಯ್ತಲ್ಲ? ಓಕೆ, ಹಾಂ, ಅಲ್ಲಿ ಏನಿರುತ್ತೆ ಡೆನ್ಸಿಟಿ ಬಂದು 24 ಅದರದ್ದು. ಅದು ಅಲ್ಲಿ ಕಾಂಕ್ರೀಟ್ ಇರಲ್ಲ, ಸೊ ಡೆನ್ಸಿಟಿ 24. ಸೊ ಕ್ಯಾಲ್ಕುಲೇಷನ್ ಬಂದು ಅಗೇನ್ ಥಿಕ್ನೆಸ್ ಇಂಟು ಡೆನ್ಸಿಟಿ 40 mm ಅಲ್ಲಿದೆ. 40 ಡಿವೈಡ್ ಬೈ 1000 ಇಂಟು 24 ಮಾಡಿದ್ರೆ 0.96. ಹಾಂ, ಕಾಂಕ್ರೀಟ್ ಯೂಸ್ ಮಾಡ್ತಾರೆ, ಬಟ್ RCC ಇರಲ್ಲ, ಸ್ಟೀಲ್ ಇರಲ್ಲ. ಸೊ ಸ್ಟೀಲ್ ಇಲ್ಲ ಅಂದರೆ 25 or 24. ಹಾಂ, ಓಕೆ. ನೆಕ್ಸ್ಟ್ ಸೀಲಿಂಗ್ ಪ್ಲಾಸ್ಟರ್ ಬಂದು 15 mm, ಅಗೇನ್ 15 ಡಿವೈಡ್ ಬೈ 1000 ಇಂಟು 20.3. ಓಕೆ, ಹಾಂ. ಮತ್ತು ಇದು ಇನ್ ಕೇಸ್ ನಾನೇನು ಇನ್ನೊಂದು ಅಸ್ಯೂಮ್ ಮಾಡ್ತೀನಿ, 10 mm ವಾಟರ್ ಕಲೆಕ್ಟ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಅದು 1 cm. ಸೊ 10 by 1000 ಹಾಂ ಅಕ್ಯುಮುಲೇಟ್ ಆಗ್ಬೋದು. ವಾಟರ್ ಡೆನ್ಸಿಟಿ ಬಂದು 10 kN/m3 ಇದು. ಹಾಂ, ವಾಟರ್ ಡೆನ್ಸಿಟಿ ಬಂದು 10 kN/m3. ಸೊ ನನಗೇನಾಗುತ್ತೆ 100 by 1000 ಅಂದರೆ 0.1.
ಸೊ ಓವರಾಲ್ ಆ್ಯಡಪ್ ಮಾಡಿದ್ರೆ 0.96 ಪ್ಲಸ್ 0.3 ಪ್ಲಸ್ 1.1 ಮಾಡಿದ್ರೆ 1.36. ಈಗ ಗೊತ್ತಾಯ್ತಲ್ಲ ಇದು? ಹಾಂ, ಸಮೇಷನ್. ಅದೇ ರೈನ್ ವಾಟರ್ ಅಂತ ಇರುತ್ತೆ. ರೂಫಲ್ಲಿ ನಮಗೆ ಇದು ಟೇಪರ್ಡ್ ಸ್ಲ್ಯಾಬ್ ಇರುತ್ತೆ, ಮತ್ತು ರೈನ್ ವಾಟರ್ ಇರುತ್ತೆ. ರೈನ್ ವಾಟರ್ ಒಂದು 10 mm ಕಲೆಕ್ಟ್ ಆದರೆ 0.1 ಡೈರೆಕ್ಟ್ ತೊಗೊಳ್ಳಿ. 10 mm ಅಂದರೆ 0.1, 20 mm ಅಂದರೆ 0.2, ಈ ಥರ ಬರುತ್ತೆ ನಿಮಗೆ ವ್ಯಾಲ್ಯೂಸ್. ಒಂದು ಅಪ್ರಾಕ್ಸಿಮೇಟ್ಲಿ 1 ಸೆಂಟಿಮೀಟರ್ ಅದೇ 10 mm ಅಂತ ಬರುತ್ತೆ ಅಂತ ನಾನು ಇಟ್ಕೊಂಡಿದ್ದೇನೆ. ಹಾಂ, ಅಸಂಪ್ಷನ್. ಆದರೆ ಅಷ್ಟು ಬರ್ಬೋದಲ್ಲ, ಕಲೆಕ್ಟ್ ಆಗ್ಬೋದಲ್ಲ ರೈನ್ ವಾಟರ್ ಬಂದಾಗ ಅಟ್ಲಿ ಅಷ್ಟು. ಓಕೆ. ಹಾಂ, ಸೊ ಓವರಾಲ್ ಆ್ಯಡಪ್ ಮಾಡಿದ್ರೆ 0.96 ಪ್ಲಸ್ 0.3 ಪ್ಲಸ್ 0.1 1.36. ಓಕೆ. ನಿಮ್ಗೆ ವ್ಯಾಲ್ಯೂಸ್ ಕಡಿಮೆ ಮಾಡಬೇಕಾದ್ರೆ ಇದನ್ನು ಕಡಿಮೆ ಮಾಡಬೇಕು ನೋಡಿ. ಇದು 1.5 ಮಾಡಿ ಇದನ್ನು ಹಾಫ್ ಮಾಡ್ಬೋದು, ಆ ಥರ ಬರುತ್ತೆ. ಈ ಥರ ನೀವು ಅಂದರೆ ಟೇಪರ್ಡ್ ಮೇಂಟೈನ್ ಮಾಡಬೇಕಷ್ಟೇ. ಇಲ್ಲಿ 1.5 ಮಾಡಿ ಇಲ್ಲಿ 1/2 ಇಂಚ್ ಮಾಡಿದ್ರು ಬರುತ್ತೆ. ಹಾಂ, ಡೆನ್ಸಿಟಿ ಸೇಮ್ 24 ಮಲ್ಟಿಪ್ಲೈಯರ್ ಸೇಮ್ ಇರುತ್ತೆ. ಆ ಥರ ಬೇಕಾದ್ರೆ ಮಾಡ್ಕೋಬೋದು. ಸೊ ನೀವು ಆ ಥರ ಮಾಡಿದ್ರೆ ಏನಾಗ್ಬೋದು ಅಂದರೆ, ಸೊ ನನಗೆ ಆ ಕಡೆ 1 ತೊಗೋತೀನಿ ಅಂದರೆ 25.4 ಪ್ಲಸ್ ಈ ಕಡೆ ಓಕೆ ಒಂದು ಸೆಕೆಂಡ್ 25.24 ಅಂತ ಇಟ್ಕೊಳ್ಳಿ, ಅಥವಾ 25 ಅಂತ ಇಟ್ಕೊಳ್ಳಿ. 25 ಪ್ಲಸ್ 13 ಡಿವೈಡೆಡ್ ಬೈ 2 19 mm ಇಟ್ಕೋಬೋದು, ಅಥವಾ 20 mm. ಸೊ 20 mm ಅಂದರೆ ಮಲ್ಟಿಪ್ಲೈ ಕಡಿಮೆ ಆಯ್ತಲ್ಲ, 0.96 ಡಿವೈಡೆಡ್ ಬೈ 2 ಅಂದರೆ ಸೊ ಅದೇ ಅಪ್ರಾಕ್ಸಿಮೇಟ್ 0.5 ಬರುತ್ತೆ, 0.48 ಬರುತ್ತೆ. ಹಾಂ, ಅಷ್ಟು ಆ ಥರ ಮಾಡ್ಬೋದು. ವೇಟ್ನ ರೆಡ್ಯೂಸ್ ಮಾಡಬೇಕಾದ್ರೆ ಈ ಥರ ಮಾಡ್ಬೋದು ಬೇಕಾದ್ರೆ. ಅದು ಹಾಫ್ ಮಾಡ್ಬೋದು. ಇಲ್ಲಿ ಒಂದು ಕಡೆ 1/2 ಇಂಚ್ ಮಾಡ್ಬೋದು, ಈ ಕಡೆ 1 ಇಂಚ್ ಮಾಡ್ಬೋದು. ವಾಟರ್ ಕಂಪ್ಲೀಟ್ಲಿ ಡ್ರೈನ್ ಆಗಬೇಕು ನೋಡಿ, ಆ ಥರ ಕ್ರೈಟೀರಿಯಾ ಇಟ್ಕೊಳ್ಳಿ ಅಷ್ಟು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಓಕೆ. 1.36 ಹಾಕ್ಬೇಕು ನೋಡಿ ನಾನು ರೂಫ್ ಲೆವೆಲ್ಗೆ. ಸೊ 1.36 ಹಾಕಬೇಕು. ಸೊ ಇದು ಅಸೈನ್ ಮಾಡಬೇಕಾದ್ರೆ ಅಗೇನ್ ಸೊ y is at 7.5 to 7.5. 7.5 ಇಂದ 7.5 ರೇಂಜ್ ಆಗುತ್ತೆ. ಸೊ ಗೋ ಟು ಡೆಡ್ ಲೋಡ್, ಆ್ಯಡ್ ಸೇಮ್ ಆಪ್ಷನ್ ಫ್ಲೋರ್ ಲೋಡ್. ಸೊ ಪ್ರೆಷರ್ ಬಂದು ಎಷ್ಟದು 1.36 ಅಲ್ಲ, 1.36. So minus 1.36. So it ranges from 7.5 to 7.5, 0 to 12, 0 to 9. Okay. So ಇದೆಲ್ಲ ಆ್ಯಡ್ ಅಪ್ ಆಯ್ತು. ನಾನು ಈ ವ್ಯಾಲ್ಯೂಸ್ನು ಆ್ಯಡ್ ಅಪ್ ಮಾಡಿದೆ. ಓಕೆ. ಸೊ ಈ ವ್ಯಾಲ್ಯೂಸು ಆ್ಯಡ್ ಅಪ್ ಆಯಿತು. ನೆಕ್ಸ್ಟ್ ನನಗೆ ಉಳಿದಿರೋದು ವಾಲ್ ಲೋಡ್. ವಾಲ್ ಲೋಡ್ ಒಂದು ಉಳಿತು. ಅದು ವಾಲ್ ಲೋಡ್ ಹಾಕಿದರೆ ಎಲ್ಲ ಕಂಪ್ಲೀಟ್ ಆಯ್ತು. ನಿಮ್ಗೆ ಆಲ್ಮೋಸ್ಟ್ ಈ ಬಿಲ್ಡಿಂಗ್ ಮೇಲೆ ಎಲ್ಲ ಲೋಡ್ಸು ನಾವು ಸ್ಟ್ರಕ್ಚರ್ ಮೇಲೆ ಎಲ್ಲ ಲೋಡ್ ಕನ್ಸಿಡರ್ ಮಾಡಿದಂಗೆ ಆಯ್ತಾ, ಅವಾಗ ವಾಲ್ ಲೋಡ್ ಅಂತ ತೊಗೊಂಡ್ರೆ. ಓಕೆ. ಸೊ ವಾಲ್ ಲೋಡ್ ಹೋಗ್ತೀನಿ. ಸೊ ವಾಲ್ ಲೋಡ್ ಹೋದರೆ ಸೊ ವಾಲ್ ಲೋಡ್ ಅದು UDL ಲೋಡ್ ಆಗಿ ಅಸೈನ್ ಮಾಡ್ತೀವಿ. ಅದು ಬೀಮ್ ಹೋಗ್ತಿರುತ್ತಲ್ಲ, ಬೀಮ್ ಮೇಲೆ ಅಸೈನ್ ಮಾಡೋ ಲೋಡ್ ಇದು. ಸೊ ವಾಲ್ ಲೋಡ್ ಇನ್ kilonewton per meter it is given by thickness into height multiplied by density. ಮಲ್ಟಿಪ್ಲೈಡ್ ಬೈ ಡೆನ್ಸಿಟಿ. ಓಕೆ, ಇದಾಯ್ತು. ಸೊ ನನಗೆ ಫ್ಲೋರ್ ಹೈಟ್ ಬಂದು ಇಲ್ಲಿಂದ ಇಲ್ಲಿ 3 ಮೀಟರ್ ಇರುತ್ತೆ ಒಂದು ಅಪ್ರಾಕ್ಸಿಮೇಟ್ ಬೇಸಿಸಲ್ಲಿ. ಓಕೆ. ಇಲ್ಲಿ 0.3 ಮೀಟರ್ ನನಗೆ ಬೀಮ್ ಡೆಪ್ತ್ ಮಿನಿಮಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಇವೆರಡು ಡಿಡಕ್ಟ್ ಮಾಡಿದ್ರೆ ನನಗೆ ವಾಲ್ ಹೈಟ್ ಇಸ್ ಈಕ್ವಲ್ ಟು 3 ಮೈನಸ್ 0.3 ಮಾಡಿದ್ರೆ 2.7 ಮೀಟರ್ ಹೈಟ್. ಓಕೆ. ಸೊ ನೆಕ್ಸ್ಟ್ ಇದ್ರ ಥಿಕ್ನೆಸ್ ಬಂದು ಆಲ್ಮೋಸ್ಟ್ 230, 9 ಇಂಚ್. ಹಾಂ, 9 ಇಂಚ್ ಥಿಕ್ನೆಸ್ ಬರೆದ್ರೆ 0.23. ಸೊ ನನಗೆ ಕ್ಯಾಲ್ಕುಲೇಷನಲ್ಲಿ 0.23. ಸೊ 0.23 ಇಂಟು ಓಕೆ ಒಂದು ಸೆಕೆಂಡ್ 0.23 ಇಂಟು 2.7 ಇಂಟು 20. ಸೊ 12.42 ಕಿಲೋಟನ್ ಪರ್ ಮೀಟರ್ ವ್ಯಾಲ್ಯೂ ಅಸೈನ್ ಮಾಡಬೇಕು ನೋಡಿ. ಸೊ ಕಿಲೋಟನ್ ಮೀಟರ್ ಕ್ಯೂಬ್ ಅಸೈನ್ ಮಾಡಬೇಕು. ಕಿಲೋಟನ್ ಪರ್ ಮೀಟರ್ UDL ಲೋಡ್ನ ಅಸೈನ್ ಮಾಡಬೇಕು. ಓಕೆ. ಇದು ರೂಫ್ ಮೇಲೆ ಬರಲ್ಲ, ರೂಫ್ ಮೇಲೆ ಕಡಿಮೆ ಆಗುತ್ತೆ ವಾಲ್ ಹೈಟ್. ಇದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮಾತ್ರ. ರೂಫಲ್ಲಿ 1 ಮೀಟರ್ ಹೈಟ್ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ತೀನಿ ನಾನು, ಇಲ್ಲಿ 1 ಅಂತ ಮಾಡ್ತೀನಿ.
ಅಲ್ಲಿ 4.6 ಅಸೈನ್ ಮಾಡಬೇಕು. ಇಂಟು ಇದೇನು ಮಾಡಿದೆ, ಫಸ್ಟ್ ಏನು ಮಾಡಿದೆ, ಇದು ಫಸ್ಟ್ ಸೆಕೆಂಡ್ ಫ್ಲೋರಲ್ಲಿ 0.23 ಇಂಟು 2.7 ಇಂಟು 20 ಮಾಡಿದ್ದೆ. ಅದು ಬಂದ್ಬಿಟ್ಟು 12.42. ಹಾಂ, ವಾಲ್ ಹೈಟ್ ಕಡಿಮೆ ಆಗುತ್ತೆ. ಇದು ಇರಲಿ ಬಿಡಿ, ಇದು ಅಸೈನ್ ಮಾಡಿ ಆಮೇಲೆ ಬರ್ತೀನಿ ನಿಮಗೆ. ಇದು ಫಸ್ಟ್ ಮುಗಿಸ್ಕೊಂಡ್ಬಿಡ್ತೀನಿ ನೋಡಿ. ಫಸ್ಟ್ 12.42 ಅಸೈನ್ ಮಾಡ್ಕೊಂಬಿಡೋಣ, ಆಮೇಲೆ ಅದು ಬರೋಣ. ಓಕೆ, ಸೊ 12.42 ಅಸೈನ್ ಮಾಡಬೇಕು. ಸೊ 12.42 ಬಂದು, ಸೊ ಫಸ್ಟ್ ಕ್ಲೋಸ್ ಮಾಡಿಬಿಡಿ ವಿಂಡೋ, ಇದೇನಿದೆ ವಿಂಡೋ, ಲೋಡ್ ವಿಂಡೋ ಕ್ಲೋಸ್ ಮಾಡಿಬಿಡಿ. ಸೊ ಸೀಟ್ ಫ್ರಮ್ ದ ಫ್ರಂಟ್ ವ್ಯೂ, ಚೇಂಜ್ ದಿಸ್ ಒನ್ ಟು ಬೀಮ್ ಕರ್ಸರ್. ಬೀಮ್ ಕರ್ಸರ್ ತೊಗೊಂಡು ಯೂಸಿಂಗ್ ಕಂಟ್ರೋಲ್ ಸೆಲೆಕ್ಟ್ ದಿಸ್ ಬೀಮ್ ಇನ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್. ಓಕೆ, ಸೊ ಇನ್ನೊಂದು ರಿಪೀಟ್ ಮಾಡ್ತೀನಿ ನೋಡಿ. ಸೊ ಸೀಟ್ ಫ್ರಮ್ ದ ಫ್ರಂಟ್ ವ್ಯೂ, ಸೊ ಸೆಲೆಕ್ಟ್ ದಿಸ್ ಬೀಮ್ ಇನ್ ಫಸ್ಟ್ ಸೆಕೆಂಡ್. ಓಕೆ, ಸೊ ಈ ಬೀಮ್ಸ್ ಮೇಲೆ ಲೋಡ್ ಅಸೈನ್ ಮಾಡಬೇಕು ನೀವು. ಸೊ ಇದನ್ನು ನಾನು ಫರ್ದರ್ ಇದೆಷ್ಟೇ ಎರಡು ತೊಗೋತೀನಿ, ನಾನು ಕನ್ಫ್ಯೂಸ್ ಆಗ್ಬೋದು, ಮತ್ತೇನೋ ಸೆಲೆಕ್ಟ್ ಮಾಡ್ಬೋದು ನಾನು. ಸೊ ಕನ್ಫ್ಯೂಸ್ ಆಗುತ್ತೆ. ಸೊ ಬೆಟರ್ ಏನಂದರೆ ಇದನ್ನು ಐಸೋಲೇಟೆಡ್ ಮಾಡ್ತೀನಿ ನಾನು, ಇವೆರಡು ಸ್ಟೇಜ್ ತೊಗೊಂಡು ಹೋಗ್ತೀನಿ ಹೊರಗಡೆ. ಹಾಂ, ಸಪ್ರೇಟ್ ತೊಗೋತೀನಿ. ಸೊ ಫಾರ್ ದಿಸ್ ರೈಟ್ ಕ್ಲಿಕ್ ನ್ಯೂ ವ್ಯೂ, ರೈಟ್ ಕ್ಲಿಕ್ ನ್ಯೂ ವ್ಯೂ ಹೋಗಿ, ಸೊ ಡಿಸ್ಪ್ಲೇ ಓಕೆ ಅಂದ್ಕೊಡಿ ಅಷ್ಟೇ. ಡಿಸ್ಪ್ಲೇ ದ ವ್ಯೂ ಇನ್ ಆ್ಯಕ್ಟಿವ್ ವಿಂಡೋ ಅದು ಬರುತ್ತೆ, ಇವೆಷ್ಟೇ ಕಾಣುತ್ತವ. ಸೊ ಇವೆರಡರ ಮೇಲೆ 12.42 ಲೋಡ್ನ ಅಸೈನ್ ಮಾಡಬೇಕು ನಾವು. ಸೊ ಫಾರ್ ದಿಸ್ ಲೋಡ್ ಆ್ಯಂಡ್ ಡೆಫಿನೇಷನ್ ಹೋಗಿ, ಲೋಡ್ ಕೇಸ್ ಡೀಟೇಲ್, ಡೆಡ್ ಲೋಡ್ ಅಗೇನ್, ಡೆಡ್ ಲೋಡ್ ಹೋಗಿ ಆ್ಯಡ್ ಕೊಡಿ. ಸೊ ದೇರ್ ಇಸ್ ಆಪ್ಷನ್ ಕಾಲ್ಡ್ ಮೆಂಬರ್ ಲೋಡ್ ಅಂತ ಇದೆ ಆಪ್ಷನ್ ಇಲ್ಲಿ. ಹಾಂ, ಮೆಂಬರ್ ಲೋಡ್, ಇಲ್ಲಿ ಯೂನಿಫಾರ್ಮ್ ಫೋರ್ಸ್ ಅದನ್ನೇ ಯೂಸ್ ಮಾಡಿ. ಇಲ್ಲಿ -12.42. ಸೊ ಲೋಡ್ ಆ್ಯಕ್ಟಿನ GY ಡೈರೆಕ್ಷನ್ ಆಲ್ವೇಸ್. ಸೊ ಈ GY ಡೈರೆಕ್ಷನ್ ಇಟ್ಕೊಂಬಿಡಿ, ಅಲ್ಲಿ ಎವ್ರಿ ಟೈಮ್ GYನೇ ಇರುತ್ತೆ. ಆ್ಯಡ್ ಅಂತ ಕೊಟ್ಬಿಡಿ. ಓಕೆ, ಸೊ 12.42ನ ಈ ಬೀಮ್ಸ್ ಮೇಲೆ ಅಸೈನ್ ಮಾಡಿಬಿಡಿ. ಅಸೈನ್ ಟು V1 ಕೊಟ್ಬಿಡಿ ಅಷ್ಟೇ. ನಾವು ಏನು ಸೆಲೆಕ್ಟ್ ಮಾಡಿದ್ವಿ ಆ ಬೀಮ್ ಮೇಲೆ ಮಾತ್ರ ಅಸೈನ್ ಆಗಿರುತ್ತೆ ಇದು. ಓಕೆ, ಮತ್ತೆ ಹೊಳ್ಳಿನ ರಿವರ್ಸ್ ಹೋಗಬೇಕಾದ್ರೆ ಸೊ ವ್ಯೂ ಹೋಗಿ ಹೋಲ್ ಸ್ಟ್ರಕ್ಚರ್ ಅಂತ ಆಪ್ಷನ್ ಇರುತ್ತೆ. ಸೊ ಈಗ ನೋಡ್ಬೋದು, ಈ ಲೋಡ್ ಇಲ್ಲಷ್ಟೇ ಅಸೈನ್ ಆಗಿದೆ, ಇವೆರಡು ಫ್ಲೋರಲ್ಲಿ. ಫಸ್ಟ್ ಮತ್ತು ಸೆಕೆಂಡಲ್ಲಿ ಮಾತ್ರ ಅಸೈನ್ ಆಗಿದೆ. ಸೊ ಇದು ಫಸ್ಟ್ ತುಂಬ ಕಾಂಪ್ಲಿಕೇಟೆಡ್ ಕಾಣುತ್ತೆ ಅಂದರೆ ಯು ಕ್ಯಾನ್ ರೆಡ್ಯೂಸ್ ದ ಸ್ಕೇಲ್ ರೆಡ್ಯೂಸ್ ಮಾಡ್ಬೋದು. ಸೊ ಫಾರ್ ದಿಸ್ ರೈಟ್ ಕ್ಲಿಕ್, ಇಲ್ಲಿ ನಮಗೆ ಸ್ಟ್ರಕ್ಚರಲ್ ಡೈಗ್ರಾಮ್ ಅಂತ ಬರುತ್ತೆ. ಸೊ ಇಲ್ಲಿ ಸ್ಕೇಲ್ಸ್ ಅಂತ ಬರುತ್ತೆ ಆಪ್ಷನ್. ಸ್ಕೇಲ್ಸಲ್ಲಿ ಇದು ಡಿಸ್ಟೆನ್ಸ್ ಫೋರ್ಸ್, ಈ ಡಿಸ್ಟೆನ್ಸ್ ಫೋರ್ಸ್ ಅಪ್ಲೈ ಮಾಡಿರೋದು. ಸೊ ಡಿಸ್ಟೆನ್ಸ್ ಫೋರ್ಸ್ನ ಇನ್ಕ್ರೀಸ್ ಮಾಡ್ಕೊಂಬನ್ನಿ, ಅಪ್ಲೈ ಇಮಿಡಿಯೇಟ್ಲಿ ಅಂತ ಕೊಟ್ಟು. ಸೊ ಈ ಥರ ನೋಡ್ಬೋದು ವ್ಯಾಲ್ಯೂಸ್. ಓಕೆ, ಸೊ ಇಲ್ಲಷ್ಟೇ 2 ಫ್ಲೋರ್ ಅವರಿಗೆ ಅಸೈನ್ ಆಗಿದೆ. ಓಕೆ, ನನಗೆ ನೆಕ್ಸ್ಟ್ ಲಾಸ್ಟಲ್ಲಿ ಪ್ಲಿಂತ್ ಲೋಡ್ ಡ್ಯೂ ಟು ಪ್ಯಾರಾಫಿಟ್ ಅಂತ ಬರುತ್ತಲ್ಲ, ಅದನ್ನೊಂದು ಅಸೈನ್ ಮಾಡಬೇಕು ಲಾಸ್ಟಲ್ಲಿ. ಲೋಡ್ ಡ್ಯೂ ಟು ಪ್ಯಾರಾಫಿಟ್ ಅಂತ ಇರುತ್ತೆ, ಅದೊಂದು ಅಸೈನ್ ಮಾಡಿ. ಹಾಂ, ಟೆರೆಸಲ್ಲಿ ಅದೆಷ್ಟಾಗುತ್ತಂದರೆ, ಸೊ ಇಟ್ ವಿಲ್ ಬಿ ಗಿವನ್ ಬೈ ಸೇಮ್ ಕ್ಯಾಲ್ಕುಲೇಷನ್ ಇರುತ್ತೆ ನಮಗೆ. ಇಲ್ಲಿ ಥಿಕ್ನೆಸ್ ಬೇರೆ ಇದು ಥಿಕ್ನೆಸ್ 0.23, ಅದನ್ನ ರೆಡ್ಯೂಸ್ ಮಾಡ್ಬೋದು, 0.15 ಅಂತ ಮಾಡ್ಬೋದು ಥಿಕ್ನೆಸ್ನ. ಇಂಟು 1 ಮೀಟರ್ ಇಂಟು 20 ಆಗುತ್ತೆ ಅವಾಗ. ಓಕೆ, ಸೊ ಲೋಡ್ ಎಟ್ ರೂಫ್ ಬಂದು 0.15 ಇಂಟು 1 ಮೀಟರ್ ಹೈಟ್ ಇಂಟು 20, 3 kN/m. 0.15 ಬಂದು ಥಿಕ್ನೆಸ್, 1 ಮೀಟರ್ ಹೈಟ್, 20 ಡೆನ್ಸಿಟಿ. ಸೊ 3 kN/m ಅಸೈನ್ ಮಾಡಬೇಕು ಮೇಲೆ. ಇದು ಗೊತ್ತಾಯ್ತಲ್ಲ, ಇದು ಥಿಕ್ನೆಸ್ಸು, ಹೈಟು, ವೇಟ್ ಪರ್ ಇದು ಡೆನ್ಸಿಟಿ. ಸೊ 3 kN/m. ಸೊ ಇದು ಅಸೈನ್ ಮಾಡಬೇಕಾದ್ರೆ ಸೊ ಫಸ್ಟ್ ಇದನ್ನು ಕ್ಲೋಸ್ ಮಾಡಿಬಿಡಿ. ಅಗೇನ್ ಸೀಟ್ ಫ್ರಮ್ ದ ಫ್ರಂಟ್ ವ್ಯೂ, ಇದನ್ನ ಫ್ರಂಟ್ ವ್ಯೂ ತೊಗೊಂಡು ಟಾಪ್ ಫ್ಲೋರ್ ಮಾತ್ರ ಸೆಲೆಕ್ಟ್ ಮಾಡಿದೆ, ರೂಫ್. ರೈಟ್ ಕ್ಲಿಕ್ ನ್ಯೂ ವ್ಯೂ. ಓಕೆ, ಮತ್ತು ಇದರಲ್ಲಿ ನೀವು ಟಾಪ್ ವ್ಯೂ ಹೋಗ್ಬೇಕು. ಮತ್ತೆ ಅಗೇನ್ ಇಲ್ಲಿದೆಯಲ್ಲ ಥರ್ಡ್, ಇಲ್ಲಿಂದ. ಓಕೆ, ಈ ಔಟ್ಸೈಡ್ ಎಡ್ಜಸ್ಸಲ್ಲಿ ಮಾತ್ರ ಪ್ಯಾರಾಫಿಟ್ ಇರುತ್ತೆ. ಓಕೆ, ಅದನ್ನಷ್ಟೇ ಸೆಲೆಕ್ಟ್ ಮಾಡಿಕೊಡಿ. ಅದಷ್ಟೇ ಸೆಲೆಕ್ಟ್ ಮಾಡು. ಐಸೋಮೆಟ್ರಿಕ್ ವ್ಯೂ. 1 ಸೆಕೆಂಡ್ ತಡೀರಿ. ಓಕೆ, ಸೊ ಎಡ್ಜಸ್ಸಲ್ಲಿ ಇರೋ ಬೀಮ್ ಮಾತ್ರ ಸೆಲೆಕ್ಟ್ ಮಾಡಿ. ಸೊ ಸೀಟ್ ಫ್ರಮ್ ದ ಐಸೋಮೆಟ್ರಿಕ್ ವ್ಯೂ ಅಗೇನ್. ಸೊ ನೆಕ್ಸ್ಟ್ ಗೋ ಟು, ಸೊ ಇನ್ನೇ ರೈಟ್ ಕ್ಲಿಕ್ ನ್ಯೂ ವ್ಯೂ ಮಾಡ್ಬೋದು. ಮತ್ತೆ
ಸಪ್ರೇಟ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಗೋ ಟು ಲೋಡ್ ಆ್ಯಂಡ್ ಡೆಫಿನಿಷನ್, ಲೋಡ್ ಕೇಸ್ ಡೀಟೇಲ್. ಸೊ ಡೆಡ್ ಲೋಡ್ ಅಗೇನ್, ಆ್ಯಡ್. ಸೊ ಅಗೇನ್ ಗೋ ಟು ಮೆಂಬರ್ ಲೋಡ್, ಯೂನಿಫಾರ್ಮ್ ಫೋರ್ಸ್ ಬಂದು -3, GY ಡೈರೆಕ್ಷನ್, ಆ್ಯಡ್ ಕ್ಲೋಸ್. ಓಕೆ, ಸೊ GY, ಸೊ ಇಷ್ಟೇ ಬೀಮ್ಸ್ನ ಸೆಲೆಕ್ಟ್ ಮಾಡಿ ಅಸೈನ್ ಟು ಸೆಲೆಕ್ಟೆಡ್ ಬೀಮ್, ಅಥವಾ ವ್ಯೂ ಕೊಟ್ಟು ನಡೆಯುತ್ತೆ. ಹೋಲ್ ನಾವು ಸಪ್ರೇಟ್ ಮಾಡಿದ್ದೀವಲ್ಲ, ವ್ಯೂ ಕೊಡ್ಬೋದು. ಅವ್ರು ಸೆಲೆಕ್ಟೆಡ್ ಬೀಮ್ ಮಾಡಿದ್ರೆ ಅದು ಓಕೆ. ಓಕೆ, ಸೊ ಅಗೇನ್ ಟು ಕಮ್ ಬ್ಯಾಕ್ ಟು ಹೋಲ್ ಸ್ಟ್ರಕ್ಚರ್, ವ್ಯೂ ಹೋಲ್ ಸ್ಟ್ರಕ್ಚರ್, ಇದೆಲ್ಲ ಲೋಡ್ ಮಾಡ್ಬೋದು. ಈಗ ಇಲ್ಲಿ 12.42 ಇಲ್ಲಿದೆ, ಇಲ್ಲಿ ಬಂದು 3 ಇದೆ. ಓಕೆ, ಈಗ ಗೊತ್ತಾಯ್ತಲ್ಲ. ಸೊ ಡೆಡ್ ಲೋಡಲ್ಲೇ ಜಾಸ್ತಿ ಲೋಡ್ ಬರುತ್ತೆ. ಸೊ ಲೈವ್ ಲೋಡಲ್ಲಿ ಬರೀ ಲೈವ್ ಲೋಡ್ ಡ್ಯೂ ಟು ಬೇಸ್ಡ್ ಆನ್ ದ ಬಿಲ್ಡಿಂಗ್ ಟೈಪ್ ಮೇಲೆ ಬರುತ್ತೆ ಲೋಡು. ಇದು ಬಂದು 2 kN/m². ನೆಕ್ಸ್ಟ್ ಇದೇನಿದು ಲೈವ್ ಲೋಡ್ ಎಟ್ ರೂಫ್ ಬಂದು 1.5. ಆಕ್ಸಿಸ್ ಪ್ರೊವೈಡ್ ಮಾಡಿದ್ರೆ 1.5, ಆಕ್ಸಿಸ್ ಇಲ್ಲ ಅಂದರೆ 0.75. ಓಕೆ, ನೆಕ್ಸ್ಟ್ ಡೆಡ್ ಲೋಡಲ್ಲಿ ಬಂದು ಫಸ್ಟ್ ಒನ್ ಸೆಲ್ಫ್ ವೇಟ್ ಆಫ್ ಬೀಮ್ ಆ್ಯಂಡ್ ಕಾಲಮ್. ಸೊ ನೆಕ್ಸ್ಟ್ ಬಂದು ಸೆಲ್ಫ್ ವೇಟ್ ಡ್ಯೂ ಟು ಸ್ಲ್ಯಾಬ್ ಥಿಕ್ನೆಸ್ 3.75. ನೆಕ್ಸ್ಟ್ ಬಂದು ಫ್ಲೋರ್ ಫಿನಿಶ್ ಅಸೈನ್ ಮಾಡಿದ್ದು, ಅದು ಕ್ಯಾಲ್ಕುಲೇಟ್ ಮಾಡಿ ನಮಗೆ 1.15 ಬಂದಿತ್ತು ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಇದಾದಮೇಲೆ ರೂಫ್ ಫಿನಿಶ್ 1.36. ಸೊ ನೆಕ್ಸ್ಟ್ ಇಲ್ಲಿ ಬಂದು ವಾಲ್ ಲೋಡ್ ಡ್ಯೂ ಟು 0.23 mm ವಾಲ್ ಥಿಕ್ನೆಸ್. ಓಕೆ, 0.23 mm 2.7 ಮೀಟರ್ ಹೈಟ್ ನಮಗೆ ವಾಲ್ ಹೈಟಲ್ಲಿರೋದು. 12.42 ಬರುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ನಮಗೆ ಪ್ಯಾರಾಫಿಟ್ ಲೋಡ್ ಇರುತ್ತೆ, ಅಲ್ಲಿ ಥಿಕ್ನೆಸ್ ಬಂದು 150 mm ಇರುತ್ತೆ ವಾಲ್ ಥಿಕ್ನೆಸ್. ಸೊ 0.1 ಹೈಟ್ 1 ಮೀಟರ್, 0.15 × 1 × 20 ಮಾಡಿದ್ರೆ ನಮಗೆ 3 ವ್ಯಾಲ್ಯೂ ಬರುತ್ತೆ. ಹಾಂ, ಸೊ ಇದೆಲ್ಲ ತೊಗೊಂಡು ಅನಾಲಿಸಿಸ್ ಮಾಡಬೇಕು. ಸೊ ನಮಗೆಲ್ಲ ಪಾಸಿಬಲ್ ಲೋಡ್ಸ್ ಏನೇನಿದೆ ಎಲ್ಲ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಸೊ ಮತ್ತೆ ಇದಲ್ಲದೆ ಎಕ್ಸ್ಟ್ರಾ ಲೋಡ್ ಬರುತ್ತೆ ಒಂದೊಂದು ಕಡೆ. ಇದು ಏನದು ನಮಗೆ ಸಂಕನ್ ಸ್ಲ್ಯಾಬ್ ಅಂತ ಲೋಡ್ ಬರುತ್ತೆ, ಅದನ್ನು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು. ಗೊತ್ತಾ ಸಂಕನ್ ಸ್ಲ್ಯಾಬ್ ಅಂದರೆ? ಹಾಂ, ಅದು ಇದನ್ನು ಕೊಡ್ತಾರಲ್ಲ, ಸ್ವಲ್ಪ ಕಡಿಮೆ ಹೋಗಿರುತ್ತೆ ಅದು ಥಿಕ್ನೆಸ್, ಸ್ವಲ್ಪ ಅದನ್ನು ಇನ್ಕ್ಲೂಡ್ ಮಾಡಬೇಕಷ್ಟೇ. ಅಲ್ಲಿ ಹೈಟ್ ಏನಿರುತ್ತೆ 300 mm ಫಿಲ್ಲಿಂಗ್ ಮಾಡ್ತಾರೆ ಅಲ್ಲಿ. 300 mm ಫಿಲ್ಲಿಂಗ್ ಮಾಡ್ತಾರೆ, ಅದ್ರ ವೇಟ್ ಕನ್ಸಿಡರ್ ಮಾಡಬೇಕು. ಸೊ ಅದನ್ನು ನೀವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು, ಆ ವ್ಯಾಲ್ಯೂಸ್ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು. ಅದೆಲ್ಲ ಬೇರೆ ಇದರಲ್ಲಿ ಮಾಡ್ಕೊಳೋಣ, ಇದರಲ್ಲಿ ಬೇಡ, ಈ ಪ್ರಾಜೆಕ್ಟಲ್ಲಿ ಬೇಡ. ಸೊ ಇದು ಲೋಡ್ ಎಲ್ಲ ಕೊಡು, ಅನಲೈಸಿಸ್ ಕೊಡಿ, ಅನಲೈಸಿಸ್. ಸೊ ಗೋ ಟು ಪೋಸ್ಟ್ ಪ್ರೊಸೆಸಿಂಗ್ ಮೋಡ್, ಡನ್ ಕೊಡಿ. ಸೊ ಅಗೇನ್ ಡ್ಯೂ ಟು ಸರ್ವಿಸ್ ಲೋಡ್ ಅಂತ ಏನಿದೆಯಲ್ಲ, ಇದನ್ನೇ ಈ ಕಡೆ ತೊಗೊಂಡು ಓಕೆ ಅಂತ ಕೊಡಿ. ಓಕೆ, ಇಲ್ಲಿ ರಿಯಾಕ್ಷನ್ ನೋಡ್ಕೊಂಬಿಡಿ, ರಿಯಾಕ್ಷನ್. ಸೊ ನೆನ್ನೆ ನಾವು ಎಷ್ಟೋ ಬೇರೆ ಇತ್ತು ವ್ಯಾಲ್ಯೂ, 2000 ಸಮಥಿಂಗ್ ಇತ್ತು. ಸೊ ಈಗ 4712 ಇದೆ. FI ಅಂತಿದೆಯಲ್ಲ 4712. ಸೊ 4712.94 ಬರಬೇಕು. ಇಲ್ಲಿ ನಮಗೆ 594, ಅದು ಸೇಮ್ ಇದೆ. ನಿನ್ನೆ ನಾವು ಏನೂ ಅಸೈನ್ ಮಾಡಿಲ್ಲ. ಹಾಂ, ನಿನ್ನೆ ಸೇಮ್ 594 ಇತ್ತು, ಸೇಮ್ ಅದರಲ್ಲಿ. ಅದೇ ಡೆಡ್ ಲೋಡಲ್ಲಿ ನಮ್ಗೆ ಆಲ್ಮೋಸ್ಟ್ ನನಗೆ 2000 ಎಕ್ಸ್ಟ್ರಾ ಲೋಡ್ ಆಗಿದೆ. ಅದು ನೆಗ್ಲೆಕ್ಟ್ ಮಾಡೋಕ್ಕೆ ಬರಲ್ಲ ಅಷ್ಟೇ. ಫ್ಲೋರ್ ಎಷ್ಟು ವೇಟ್ ಇರುತ್ತೆ ಅಷ್ಟೇ ವೇಟ್ ನಿಮಗೆ ವಾಲು ಮತ್ತು ಇದ್ರದ್ದು ವೇಟ್ ಇರುತ್ತೆ. ಏನದು ಫ್ಲೋರ್ ಫಿನಿಶ್ ಇದೆಲ್ಲ ಹೋಗಿ ಅದು ಡಬಲ್, ಅದ್ರದ್ದು ನಾವು ಎಷ್ಟು ಫ್ರೇಮ್ ಸ್ಟ್ರಕ್ಚರ್ ಇರುತ್ತೆ ಅಷ್ಟೇ ವೇಟ್ ಆಲ್ಮೋಸ್ಟ್ ಇರುತ್ತೆ ಅದು. ಅದೇ ಓವರಾಲ್ ನಮಗೆ 4700 + 594. ಓಕೆ, ಇಷ್ಟು ಲೋಡ್ ಬೀಳ್ತಿರುತ್ತೆ ಸ್ಟ್ರಕ್ಚರ್ ಮೇಲೆ, ಸ್ಟ್ರಕ್ಚರ್ ಕೆಳಗಡೆ ಒಟ್ಟಲ್ಲಿ. ಟೋಟಲ್ ಆಗಿ ಇಟ್ಕೊಂಡ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಎಷ್ಟಿದೆ, ಅಪ್ರಾಕ್ಸಿಮೇಟ್ ಏನಂದರೆ 4712 + 594. ಸೊ 5306 ಇದಿದೆ, ಲೋಡ್ ಇದೆ. ಸೊ ಒಂದು ಕಾಲಮ್ ಮೇಲೆ ಅಪ್ರಾಕ್ಸಿಮೇಟ್ ನಿಮ್ಗೆ ಹಿಡ್ಕೊಂಡ್ರೆ, ಸೊ ನಿಮಗೆ 4, 8, 12, 16 ಕಾಲಮ್ ಇದೆ. ಸೊ 16 ಕಾಲಮ್ ಮೇಲೆ ಈ ಲೋಡ್ ಡಿವೈಡೆಡ್ ಬೈ 16 ಮಾಡಿದ್ರೆ ಆನ್ ಆನ್ ಎವರೇಜ್ 331 kN ಬೀಳ್ತಿರುತ್ತೆ. ಹಾಂ, ಒಂದು ಕಾಲಮ್ ಮೇಲೆ 331 ಎವರೇಜ್ ಆಗಿ ಪರ್ ಕಾಲಮ್ ಮೇಲೆ 331 ಇರುತ್ತೆ. ಬಟ್ ಅದು ವೇರಿ ಆಗುತ್ತೆ. ಇಲ್ಲಿ ಬೇರೆ ಇರುತ್ತೆ, ಇಲ್ಲಿ ಮಿಡ್ಲ್ ಬೇರೆ ಇರುತ್ತೆ, ಇಲ್ಲಿ ಬೇರೆ ಇರುತ್ತೆ, ಮಿಡ್ಲ್ ಬೇರೆ ಇರುತ್ತೆ. ಓಕೆ ಸರ್.
ಬಟ್ ಎವರೇಜ್ ಆಗಿ 331. ಓಕೆ. ಸೊ ನೀವು ಇದು ನಮ್ದು ಏನು ಭಾಳ ಇದು ತೊಗೋಬೋದು, ಅಂದರೆ ಕಡಿಮೆ ಮಾಡ್ಬೋದಾಗಿತ್ತು ಕಾಲಮ್ನ. ಸೊ ಇದೇನಿದೆಯಲ್ಲ ಕಾಲಮ್ ಭಾಳ ಆಗಿದಾವೆ ಆ್ಯಕ್ಚುಲಿ. ಇದೊಂದು 500ವರೆಗೂ ಬೇಕಾದ್ರೆ ಮಾಡ್ಕೊಳ್ಳಿ ನೀವು ಕಾಲಮ್ ಎಷ್ಟು ನಂಬರ್ ಅಲ್ಲ, ಇದು ಎವರೇಜ್ ಬಂತಲ್ಲ ಈಗ. ಓಕೆ ಓಕೆ, ಇದು 331 ಇನ್ನೊಂದು 500 ವರೆಗೂ ಹೋಗ್ಬೋದು. 500ವರೆಗೂ ಹೋಗ್ಬೋದು. ನಾನು 16 ಕಾಲಮ್ ಬದಲಿ 12 ಕಾಲಮ್ ಮಾಡಿ ನೋಡ್ಬೋದು. ಓಕೆ. ಸೊ ಆ ಥರ ಮಾಡ್ಕೊಂಡು ನೀವು ಇನ್ನು ಇದನ್ನ ಮಾಡ್ಕೋಬೋದು, ಸ್ವಲ್ಪ ಎಕನಾಮಿಕಲ್ ಆ ಥರ ಆಸ್ಪೆಕ್ಟ್ ಇಟ್ಕೋಬೋದು. ನಾರ್ಮಲಿ ಎಷ್ಟು ಕಾಲಮ್ಸ್ ಕೊಡ್ಬೋದು ಸರ್ ಒಂದು 2 ಸ್ಟೋರಿ? ಅಲ್ಲ, ಅದು ಇದ್ರ ಮೇಲೆ ಡಿಪೆಂಡೆಂಟ್. ಹೀಗೆ SBC ಅಲ್ಲ, SBC ಮೇಲೆ ಡಿಪೆಂಡೆಂಟ್. ಈಗ ಒಂದು 500 ಎವರೇಜ್ ಬರಬೇಕಷ್ಟೇ ಅಪ್ರಾಕ್ಸಿಮೇಟ್. ಓಕೆ ಓಕೆ. 500ವರೆಗೂ ಓಕೆ. ಒಂದು ಆಲ್ಮೋಸ್ಟ್ ನೀವು ಸ್ಟ್ರಕ್ಚರ್ ಲೋಡ್, ಟೋಟಲ್ ಸ್ಟ್ರಕ್ಚರ್ ಲೋಡ್ ಇದೆಯಲ್ಲ 500 ಬರಬೇಕು. ಓಕೆ ಓಕೆ. ಸೊ ಆ ಥರ ನೀವು ಇದನ್ನ ಇಟ್ಕೊಳ್ಳಿ. ಅಂದರೆ ನೀವು ಈಗ ನಾವು ಇನ್ನೂ ಕಡಿಮೆ ಹಾಕಿದ್ದೀನಿ, ನಾನು 331 ಇದೆ, ನಾನು 500 ಲಿಮಿಟ್ ಅಂತ ಇಟ್ಕೊಳ್ಳಿ. ಓಕೆ. ಸೊ ಒಂದು ಕಾಲಮ್ ಮೇಲೆ 500 ಬೀಳ್ತಿದೆ ಅಂತ ಇಟ್ಕೊಳ್ಬೋದು ಅಷ್ಟೇ. ಓಕೆ, ಫಾರ್ ಸೇಫ್ಟಿ. ಹಾಂ, ಫಾರ್ ಸೇಫ್ಟಿ. ಅಂದರೆ ಹಂಗೆ ಅದ್ರ ಮೇಲೆ ನೀವು ಇದನ್ನ ಮಾಡ್ಬೋದು. ನಂಬರ್ ಆಫ್ ಕಾಲಮ್, ಈಗ ಎಷ್ಟು ಕಾಲಮ್ ಕೊಡಬೇಕಂತ ಕ್ವಶನ್ ಇದ್ದರೆ ಈ ಥರ ಮಾಡ್ಬೋದು. ನಾನು ಇನ್ನೂ ಕಾಲಮ್ ರಿಡ್ಯೂಸ್ ಮಾಡಬೇಕಂದ್ರೆ ಇನ್ನೂ 4 ಕಾಲಮ್ ರಿಡ್ಯೂಸ್ ಮಾಡಿದ್ರೆ ಈಗ 5306 ಡಿವೈಡೆಡ್ ಬೈ 12 ಮಾಡಿದ್ರೆ 419 ಬರುತ್ತೆ. ಸೊ 4 ಕಾಲಮ್ ತೆಗೆದ್ರೆ ನಿಮಗೆ ನಿಯರ್ಲಿ 419ವರೆಗೂ ಒಂದೊಂದ್ರ ಮೇಲೆ ಲೋಡ್ ಬೀಳುತ್ತೆ. ಸೊ ಕಾಲಮ್ ಇನ್ನೂ ಕಡಿಮೆ ಮಾಡ್ಬೋದಾಗಿತ್ತು ಅಷ್ಟೇ. ಅದನ್ನ ಆದರೆ ಕಡಿಮೆ ಮಾಡಿ ಅಷ್ಟೇ. ಈ 16 ಓಕೆ ಇದೆ, ಬಟ್ ಯಾವುದೋ ಸ್ಮಾಲ್ ಬಿಲ್ಡಿಂಗ್ ಮಾಡ್ತಿರ್ತೀರಲ್ಲ, ಅಲ್ಲಿ ಕಾಲಮ್ಸ್ ಏನು ಜಾಸ್ತಿ ಆಗಿದಾವೆ ಕಡಿಮೆ ಅದನ್ನ ನೋಡೋಕೆ ಈ ಥರ ಮಾಡ್ಬೋದು. ಇಲ್ಲ ಹಂಗೇನಿಲ್ಲ, ಅದು ಲೋಡ್ ಮೇಲೆ ಡಿಸೈಡ್ ಆ್ಯಕ್ಚುಲಿ. ಅದು ಈ ಥರ ಇದ್ರ ಮೇಲೆ ಡಿವೈಡ್ ಬೈ ನೀವು ಓವರಾಲ್ ಲೋಡ್ ಮಾಡಿ ಡಿವೈಡ್ ಬೈ 12 ಮಾಡಿ ಎಷ್ಟು ಬರುತ್ತೆ ನೋಡಿ ಅಷ್ಟೇ. ಅದು 500ಕಿಂತ ಕಡಿಮೆ ಬರಬೇಕು ಅಷ್ಟೇ. ಅದರಲ್ಲಿದ್ದರೆ ಓಕೆ ಅಂತ. ಅದಕ್ಕಿಂತ ಜಾಸ್ತಿ ಬಂದರೂ ಡಿಸೈನ್ ಮಾಡ್ಬೋದು, ಬಟ್ ಒಂದು ರೇಂಜ್ ಇದು, ಈ ರೇಂಜಲ್ಲಿದ್ದರೆ ಬೆಟರ್ ಅಂತ. 500 ಒಂದು ಸೇಫ್ಟಿ ಅಂತಲ್ಲ, ಒಟ್ಟಲ್ಲಿ ಅದು ಒಂದು ರೇಂಜ್ ನೋಡಿ ಅಷ್ಟೇ. ಇನ್ನೂ ಜಾಸ್ತಿಗೂ ಡಿಸೈನ್ ಮಾಡ್ಬೋದು. ಅಂದರೆ ಇದ್ರ ಮೇಲೆ ನೀವು ಎವರೇಜ್ ಕಂಡುಹಿಡಿಬೋದು. ಎವರೇಜ್ ಏನು ಬರುತ್ತಂದರೆ ಲೋಡ್ ಇದು ಏನಂದರೆ ನಿಮಗೆ 500 ಲೋಡ್ ಇದೆ, ಡಿವೈಡ್ ಬೈ SBC ಬಂದು ನಮಗೆ 150 ಇದೆ ಅಂತ ಇಟ್ಕೊಳ್ಳಿ. 3.33 ಮೀಟರ್ ಸ್ಕ್ವೇರ್ ಫುಟಿಂಗ್ ಸೈಜ್ ಬೇಕು. ಇದ್ರ ಸ್ಕ್ವೇರ್ ರೂಟ್ ಮಾಡಿದ್ರೆ ನಮಗೆ 1.825 ಇಂಟು 1.825 ಮಿನಿಮಮ್ ಬರುತ್ತೆ. ಅಂದರೆ ಈಗ ಬಿಗಿನಿಂಗಲ್ಲಿ ನೀವು ಏನೋ ಎಸ್ಟಿಮೇಟ್ ಮಾಡ್ತೀರಂತ ಇಟ್ಕೊಳ್ಳಿ. ಇದು ನಾನು ಇದು ಬಿಲ್ಡಿಂಗ್ನ ಎಸ್ಟಿಮೇಟ್ ಮಾಡಬೇಕಂತ ಇಟ್ಕೊಳ್ಳಿ. ಎಸ್ಟಿಮೇಟ್ ಮಾಡಬೇಕಂದ್ರೆ ಏನಂತ ಇಟ್ಕೊಡೋದಂದರೆ ಲೋಡ್ ಬೈ SBC. ಹಾಂ, ಇಲ್ಲ ಒಂದು ನಿಮಿಷ. ಎವರೇಜ್ ಒಂದು ಕಾಲಮ್ ನಾ ತೊಗೊಂಡಿರೋದು. ಒಂದು ಕಾಲೇಜ್ 500 ಬೈ 150 ಮಾಡಿದ್ರೆ 3.33 ಬಂತು. ಅದ್ರ ಸ್ಕ್ವೇರ್ ರೂಟ್ ಹಾಕಿದರೆ 1.825. ಅಂದರೆ ನನಗೆ ಅಪ್ರಾಕ್ಸಿಮೇಟ್ 1.8 ಇದು 2x2 ಮೀಟರ್ ಬರ್ಬೋದು ಎಲ್ಲ ಕಡೆ. ಅಂದರೆ 1.8 ಹಾಂ ಸೈಜು ಎಲ್ಲ ಕಡೆ ಎಲ್ಲ ಒಂದು ಅಂದಾಜಲ್ಲಿ ಹೇಳ್ತಿರೋದು. ಸೈಜ್ ಆಫ್ ದ ಫುಟಿಂಗ್ ನೀವು ಎಸ್ಟಿಮೇಟ್ ಮಾಡಬೇಕು. ಇನಿಷಿಯಲ್ ಎಸ್ಟಿಮೇಟ್ ಮಾಡಬೇಕಂದ್ರೆ 1.85 ತೊಗೊಳ್ಳಿ. 1.85 ಇಂಟು 1.85 ತೊಗೊಂಡು ಮಾಡ್ಬೋದು. ಇದು ಗೊತ್ತಾಯ್ತಲ್ಲ? ಎವರೇಜ್ ಲೋಡ್ ಒಂದು ಕಾಲಮ್ ಮೇಲೆ ಇಷ್ಟು ಫುಟಿಂಗ್ ಸೈಜ್ ಬೇಕಾಗುತ್ತೆ ಎಲ್ಲ ಕಡೆ ನಿಮಗೆ. 1.85 ಬೈ 1.85 ಅದು 3.33ಕಿನ ಅದೇ ಕ್ಯಾಲ್ಕುಲೇಷನ್ ಹೆಂಗಂದರೆ 500 ಡಿವೈಡೆಡ್ ಬೈ 150 SBC ಅಂತ ಇಟ್ಕೊಳ್ಳಿ. ಸೊ ಏರಿಯಾ ಆಫ್ ಫುಟಿಂಗ್ ರಿಕ್ವೈರ್ಡ್ ಇಸ್ 3.33 ಮೀಟರ್ ಸ್ಕ್ವೇರ್. ಇದು ಸ್ಕ್ವೇರ್ ರೂಟ್ ಹಾಕಿದರೆ ಸ್ಕ್ವೇರ್ ಫುಟಿಂಗ್ ಇದೆ ಇಟ್ಕೊಳ್ಳಿ 1.825 ಸ್ಕ್ವೇರ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ 1.85 ಇಂಟು 1.85 ಕೊಡ್ತೀನಿ. ಸೊ 3.425 ವಿಚ್ ಇಸ್ ಗ್ರೇಟರ್ ದ್ಯಾನ್ 3.333. ಸೊ ಅಂದರೆ 1.85 ಬೈ 1.85 ಆಲ್ಮೋಸ್ಟ್ ನಿಮಗೆ ಈ ಥರ ಫೌಂಡೇಶನ್ ಸೈಜ್ ಬರುತ್ತೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ನಿಮಗೆ? ಸೊ ಇದು ಮಾಡ್ತೀರಾ ಈಗ? ಹಾಂ ಸರ್, ಮಾಡ್ತೀನಿ.